ಎಲ್ಲರೂ ನೋಡಿದ್ದೀರಿ ಇವಾಗ. ಯಾರಿಗೇನು ಅನ್ಸಿದೆ ಅಂತ ನಿಮ್ಮ ಒಪಿನಿಯನ್ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತಿತ್ತು. ಯಾಕಂದ್ರೆ ನನಗೂ ಆಕ್ಚುಲಿ ಕತೆ ಗೊತ್ತಿಲ್ಲ. ಇದು ಟ್ರೈಲರ್ ನೋಡಿದ್ಮೇಲೆ ಸ್ವಲ್ಪ ಯಾಕೋ ಲೈಫ್ ಟುಡೇ ಟೈಟಲ್ ಆಪ್ಟ್ ಆಗ್ತಾ ಇದೆ ಅನಿಸ್ತಾ ಇದೆ. ಒಂದು ಕಾರಣ ಇವತ್ತಿನ ಸೆನಾರಿಯೋ ಏನು ನಡೀತಾ ಇದೆ ಅಂತ. ಇವಾಗ ಎಕ್ಸಾಂಪಲ್ ಮೊನ್ನೆ ಯಾವುದೋ ಕೇಸ್ ನಡೀತಾ ಇದೆ, ಬೆಟ್ಟದ ಮೇಲೆ ಹೋಗಿ ಫಿಯಾನ್ಸನ್ ತಲ್ಬಿಟ್ಲು, ಬಕೆಟಲ್ಲಿ ಹಾಕಿದ್ರು, ಏನೇನೋ ಕತೆಗಳು ಬರ್ತಾ ಇದೆ. ಯಾಕೋ ಸ್ವಲ್ಪ ಅಲ್ಲಿ ಮ್ಯಾಚ್ ಆಗ್ತಾ ಇದ್ದಂಗೆ ಇದೆ ಸ್ಟೋರಿ. ಮೇ ಬಿ ಪ್ರಾಬಬಲಿ ಟೈಟಲ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಫೀಲ್ ಇದೆ. ಲೈಫ್ ಟುಡೇ ಇಸ್ ಶೋಯಿಂಗ್ ಆಕ್ಚುಲಿ ಪರ್ಫೆಕ್ಟ್, ಬಟ್ ಐ ವಿಲ್ ವೇಟ್ ಟಿಲ್ August 6th and see the movie and talk about it once. Thank you so much sir. Chetan sir. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಜಾಸ್ತಿ ದಿವಸ ಆದ್ಮೇಲೆ ಸಿಕ್ಕಿದ್ದೀನಿ. ನಿಮ್ಗೆಲ್ಲರಿಗೂ ನೋಡೋ ಭಾಗ್ಯ ನಮ್ಮ ಈ ಮೇಘನ ಪ್ರೊಡಕ್ಷನ್ಸ್ ಕಡೆಯಿಂದ ಸಿಕ್ಕಿವತ್ತು. ನಾನು ಟ್ರೈಲರ್ ನೋಡ್ಬೇಕಾದ್ರೆ ಕಿರಣ್ ಅವ್ರ ಬಗ್ಗೆ ಒಂದು ವಿಶೇಷವಾಗಿ ಗಮನಿಸಿದೆ. ಯಾಕಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ನಾಯಕ ನಟರ ಕೊರತೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದು ಇವರ ಮೊದಲನೇ ಸಿನಿಮಾ ತರ ಕಾಣಿಸ್ತಾ ಇರಲಿಲ್ಲ. ಇವರ ಹಾರ್ಡ್ ವರ್ಕ್, ಇವರ ಡೆಡಿಕೇಶನ್ ತೆರೆ ಮೇಲೆ ಕಾಣಿಸ್ತಾ ಇತ್ತು. ಒಂದು ಭರವಸೆಯ ನವನಟನಾಗಿ ಕನ್ನಡ ಇಂಡಸ್ಟ್ರಿ ಬರ್ತಾ ಇದ್ದೀರಾ, ಆಲ್ ದ ಬೆಸ್ಟ್. ಹಾಗೆ ಚಿತ್ರರಂಗ, ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ಗಳು ಹೋಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಅಂತ ಒಂದು ದೊಡ್ಡ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಮಾಡಬೇಕು ಅಂತಂದ್ರೆ ಈ ತರ ಭರವಸೆಯ ನಟರುಗಳು ಬರಬೇಕಾಗತ್ತೆ. ಯಾಕಂದ್ರೆ ನಟರ ಕೊರತೆ ಇದೆ ನಮಗೆ. ಇದು ಮೇಜರು. ಅಂತ ಒಂದು ಜಾಗನ ರೀಪ್ಲೇಸ್ ಮಾಡ್ತೀರಾ ಅಂತ ಅಂದ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಚಿತ್ರತಂಡ ಬಹಳ ಶ್ರದ್ಧೆ ವಹಿಸಿ ಇವತ್ತಿನ ಜೀವನವನ್ನ, ಎಷ್ಟೋ ಜನ ನಾವು ಅಲ್ಲಿ ಇಲ್ಲಿ ಕೇಳಿಸ್ಕೊಂತಾ ಇರ್ತೀವಿ, ಅವರ ಜೀವನದಲ್ಲಿ ಹಿಂಗಾಯ್ತು, ಇವ್ರ ಜೀವನದಲ್ಲಿ ಹಿಂಗಾಯ್ತು, ನಮ್ಮ ಸುತ್ತಮುತ್ತ ಜನ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂತಿರ್ತೀವಿ. ಅದನ್ನ ನಾವು ಎಷ್ಟೇ ಬೇರೆಯವರು ಎಷ್ಟೇ ರಸವತ್ತವಾಗಿ ಹೇಳೋದಕ್ಕಿಂತನೂ ತೆರೆ ಮೇಲೆ ನೋಡಿದಾಗ ಅದರ ಜೀವನ ಅನುಭವ, ಪಾಠಗಳು, ತಪ್ಪುಗಳು, ಸರಿಗಳು, ಅದನ್ನೆಲ್ಲ ಕಡೆಯಲ್ಲಿ ಒಂದು ಮೆಸೇಜ್ ಕೊಡ್ತೀರಾ ನಮ್ಮ ಚಿತ್ರತಂಡ. ಲಾಸ್ಟ್ ಅಲ್ಲಿ ಅವರು ಆಚೆ ಎದ್ದು ಹೋಗ್ಬೇಕಾದಾಗ ಕನೆಕ್ಟ್ ಆಗಿ ಹೋಗ್ತಾರೆ. ಓ, ಇದು ನನ್ನ ಜೀವನದಲ್ಲಿ ಆಗಿತ್ತು, ಇನ್ನೊಂದು ಮತ್ತೊಂದು ಅಂತ. ಆ ಥರ ಒಂದು ಮನಸ್ಸಿಗೆ ಮುಟ್ಟುವಂತ ಸಿನಿಮಾ ಆಗಿ ಇದು ಕಾಣ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಲವ್ ಇದೆ, ಎಮೋಷನ್ ಇದೆ, ಮೋಸ ಇದೆ, ದ್ವೇಷ ಇದೆ, ಎಲ್ಲನೂ ಇದೆ. ಒಂದು ಕಂಟೆಂಟ್ ಸಿನಿಮಾ. ಹಂಗಾಗಿ ದೇವರು ಒಳ್ಳೇದು ಮಾಡಲಿ. ಈ ಸಿನಿಮಾಕ್ಕೆ 100 ದಿನ ಓಡ್ಲಿ. ನಮ್ಮ ಮೇಘನ ಪ್ರೊಡಕ್ಷನ್ ಅವ್ರ ಕೈ ತುಂಬ ದುಡ್ಡು ಬರಲಿ. ಅವ್ರ ಮೊದಲನೇ ಪ್ರಯತ್ನ. ಯಾಕಂತಂದ್ರೆ ಕನ್ನಡ ಸಿನಿಮಾಗಳು ಮಾಡೋದಕ್ಕೆ ದುಡ್ಡಿಗೆ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಸೌತ್ ಇಂಡಿಯಾದಲ್ಲಿ ರಿಚೆಸ್ಟ್ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕ ಆಲ್ಮೋಸ್ಟ್. ಅದರಲ್ಲಿ ಬೇರೆ ಪ್ರೊಡಕ್ಷನ್ಗಳು ನಮ್ಮ ಪ್ರೊಡಕ್ಷನ್ಗಳೇ ತಗೊಂಡೋಗಿ ತೆಲುಗು, ತಮಿಳು, ಹಿಂದಿನಲ್ಲೆಲ್ಲ ಸುರಿತಾ ಇದ್ದಾರೆ ದುಡ್ಡು. ಆದ್ರೆ ಸುರಿಬೇಕಾದ್ರೆ ಧೈರ್ಯ ಬೇಕು. ಧೈರ್ಯ ಬರ್ಬೇಕಂದ್ರೆ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಕನ್ನಡ ಜನ ಯಾವತ್ತು ಕಂಟೆಂಟ್ ಇರೋ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ, ಕೈ ಹಿಡಿತಾರೆ. ಮಾಧ್ಯಮ ಮಿತ್ರರು ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಈ ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಡಿ. ಈ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸ್ತೀರಾ, ಆ ನಂಬಿಕೆ ನಿಮ್ಮ ಮೇಲೇನೂ ಇದೆ. ಹಾಗೆ ಕನ್ನಡ ಜನತೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಈ ಹೊಸ ಚಿತ್ರತಂಡವನ್ನ, ಹೊಸ ಪ್ರೊಡಕ್ಷನ್ ಅನ್ನ ಹಾರೈಸಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್. Thank you so much Chetan sir. Thank you so much. ಟ್ರೈಲರ್ ಲಾಂಚ್ ಆಗಿದೆ, ದಯವಿಟ್ಟು ಮಾತನಾಡಬೇಕು. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮಾಧ್ಯಮ ಮಿತ್ರರು ನನ್ನ ಮೊದಲನೇ ಸಾಂಗಿಂದ ಹಿಡಿದು ಇವತ್ತಿನವರೆಗೂ ತುಂಬ ಸಾಥ್ ಕೊಟ್ಕೊಂಡು ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಇವಾಗ ಟ್ರೈಲರ್ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಸಹಾಯ ತುಂಬ. ನಾನು ಏನೇ ಬಂಡವಾಳ ಹೂಡಿದ್ರು ಅದು ತಗೊಂಡೋಗಿ ರೀಚ್ ಮಾಡಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನೀವು ಮಾಧ್ಯಮ ಮಿತ್ರರು ನಿಮ್ಮ ಕೈಯಲ್ಲಿ ಆದಷ್ಟು ಎಫೆಕ್ಟ್ ಹಾಕಿ ನನ್ನ ಒಂದು ಚಿತ್ರವನ್ನು ನನ್ನ ಸಕ್ಸಸ್ ಕಾಣಕ್ಕೆ ನೀವೆಲ್ಲರ ಒಂದು ಸಹಾಯ ಬೇಕು ಅಂತ ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವರು ಬಂದಿದ್ದೀರಾ. 3 ಸಾಂಗ್ಸ್ ರಿಲೀಸ್ ಮಾಡಿದ್ದೀವಿ ನಮ್ಮ ಲೈಫ್ ಟುಡೇ ಸಿನಿಮಾದು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ 3 ಸಾಂಗ್ಸ್ ನಿಮ್ಗೆ ಗೊತ್ತಿದೆ ಯಾವ ಪ್ಯಾಟರ್ನಲ್ಲಿ ನಾವು ಈ ಸಿನಿಮಾನ ಮಾಡಿದ್ದೀವಿ ಅಂತ. ಇವತ್ತು ಟ್ರೈಲರು ನೋಡಿದ್ದೀರಾ.
ಸಿನಿಮಾ ಟ್ರೈಲರ್ ಬಗ್ಗೆ ನೀವೇ ಮಾತಾಡಬೇಕು, ಜನ ಮಾತಾಡಬೇಕು. ಸೊ ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆಯಿಂದ ನಾನು ಎಂಟೈರ್ ಎಲ್ಲ ಊರುಗಳಿಗೂ ಜನರ ಹತ್ರ ಡೈರೆಕ್ಟ್ ಆಗಿ ಹೋಗಿ ನನ್ನ ಸಿನಿಮಾ ಈ ತರ, ನನ್ನ ಕೆಲಸ ಈ ತರ ಅಂತ ಅಪ್ರೋಚ್ಗೆ ಹೋಗ್ತಾ ಇದ್ದೀನಿ. ಸೊ ಇದನ್ನ ವೀಕ್ಷಿಸ್ತಾ ಎಲ್ಲ ಆಡಿಯನ್ಸ್ಗೆ ಕೇಳ್ಕೊತೀನಿ, ದಯವಿಟ್ಟು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಟ್ರೈಲರ್ ನೋಡಿದಾಗ ಒಂದು ಏನ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ಜನರ ಹತ್ರನೇ ಹೋಗ್ಬೇಕು ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಥರ್ ಅವರೇ, ಈಗ ನಿಮ್ಮ ಮಾತುಗಳನ್ನ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಈಗಾಗಲೇ ಟ್ರೈಲರ್ ನೋಡಿದೀರಾ, ಸಾಂಗ್ಸ್ ನೋಡಿದೀರಾ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಆಪ್ಟ್ ಆಗೋ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲದಕ್ಕೂ ಒಂದು ರಿಕ್ವೆಸ್ಟ್ ಅಷ್ಟೇ, ಪ್ಲೀಸ್ ಥಿಯೇಟರ್ ಬನ್ನಿ, ನಮ್ ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಗೆಲ್ಸಿ, ನಮ್ ಟೀಮ್ ಗೆಲ್ಲೋದು ಒಳ್ಳೆಯದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕಾಕ್ರೋಚ್ ಸುದೀಪ್. ಎಲ್ಲರಿಗೂ ನಮಸ್ಕಾರ. ಅದೇ ಈಗ ಟ್ರೈಲರ್ ನೋಡ್ತಿದ್ರೆ ಅದೇ ಅವತ್ತು ಹೇಳೋಂಗೆ ಅನ್ಸೋದು ಒಂದೇ, ಈಗ ಈ ಹುಡುಗರಿಗೆ ಲವ್ ಅನ್ನೋದು ಒಂಥರ ಈ ಜೀವನ್ ಮರಣದ ಆಪರೇಷನ್ ಇದ್ದಂಗೆ, ಹುಡುಗಿರಿಗೆ ಅದು ಆಡಿಷನ್ ಇದ್ದಂಗೆ, ನೋಡಿ ಸೆಲೆಕ್ಟ್ ಮಾಡ್ಕೊಂತಾರೆ ಯಾರನ್ನ ಬೇಕೋ ಅವ್ರನ್ನ. ಹುಡುಗರಿಗೆ ಹಂಗಲ್ಲ. ಈಗ ನೋಡಿ, ಲವ್ ಅಲ್ಲಿ ಕಾಂಪಿಟೇಟರ್ ಹತ್ರ ಆಡಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಹೀರೋ ದಾಡಿ ಬಿಡಕ್ ಶುರು ಮಾಡ್ಬಿಡ್ಬೇಕು, ಹಂಗೆ ಸಿಗಲ್ಲ, ಕಷ್ಟ ಅಂತ ಹಂಗ್ ಕಾಣಿಸ್ತಿತ್ತು. ನಾನು ಮೊನ್ನೆನೂ ಅದೇನೋ ಹೇಳ್ತಿದ್ದೆ, ಈಗ ಯಾರೇ ನೋಡಿದ್ರು ಲವ್ ಮಾಡೋರು ಇನ್ಸ್ಟಾಗ್ರಾಮ್ ಎಲ್ಲ ಹಿಂಗೆ ಹಿಂಗೆ ಅಂತ ಇರ್ತಾರೆ. ಆ ಹುಡುಗಿರು ಹಿಂಗೆ ಹಿಂಗೆ ಅಂದಾಗೆಲ್ಲ ನನಗೆ ನಾವು ಹಿಂಗೆ ಹಿಂಗೆ ಅಂತ ಇರಬೇಕು ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಇವತ್ತು ಹಂಗಿದೆ ಕತೆ, ಹಂಗೆ ಇದೆ. ನನಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಪ್ರದೀಪ್ ಸರ್, ಕಿರಣ್ ಸರ್, ನಮ್ಮ ಡೈರೆಕ್ಟ್ರು. ಅವ್ರ ಜೊತೆ 2 ಸಿನಿಮಾ ಮಾಡ್ತಿರೋದು ನಾನು ಕಾಂತಾಣನ ಜೊತೆ. ಖುಷಿ ಆಗುತ್ತೆ, ಎಂಟರ್ಟೈನ್ ಒಳ್ಳೇದಾಗ್ಲಿ. ಅದೇ ಈಗ ಟ್ರೈಲರ್ ಮಾಡಿ ಮುಂದೆ ಇಟ್ಟಿದ್ದೀವಿ. ನನ್ನ ಒಬ್ಬಂಗೆ ಚಿಕ್ಕ ಪುಟ್ಟ ಪ್ರಶ್ನೆ ಕೇಳಿ ಅಣ್ಣ. ನಾನು ಮಾಧ್ಯಮದ ಮಗು, ಸ್ವಲ್ಪ ಭಯ ನನಗೆ. ಅದಕ್ಕೆ ಈಗ ಎಲ್ಲರೂ ಬಿಡಲ್ಲ, ಇನ್ನೂ ಹಾಕತ್ತೀವಿ, ಇನ್ಕ್ಲೂಡಿಂಗ್ ಯು ಅಂದ್ಬಿಟ್ರೆ ಕಷ್ಟ. ಥ್ಯಾಂಕ್ ಯು ಸೋ ಮಚ್ ಸುದೀಪ್. ಜಗಪ್ಪ ಹುಷಾರಿ. ಎಲ್ಲ ಅಣ್ಣನೇ ಹೇಳ್ಬಿಟ್ರು, ಪ್ರೊಡ್ಯೂಸರ್ ಹೇಳ್ಬಿಟ್ರು, ಡೈರೆಕ್ಟರ್ ಸರ್ ಹಾಗೆ ನಮ್ಮ ಹೀರೋ ಸರ್ ಎಲ್ಲ ಹೇಳಿದ್ದಾರೆ. ಲೈಫ್ ಟುಡೇ ಸಿನಿಮಾ ತುಂಬಾ ಚೆನ್ನಾಗಿದೆ, 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ಇವ್ರು ಗೊತ್ತಾಯ್ತು. ನಾನು ಸಿನಿಮಾ ಬಗ್ಗೆ ಅಥವಾ ಟ್ರೈಲರ್ ಬಗ್ಗೆ ಒಬ್ರೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ದಟ್ಸ್ ಗುಡ್. ಆಕ್ಚುಲಿ ಒಬ್ರೊಬ್ರಿಗೆ ಈ ತರ ಒಂದೊಂದ್ ತರ ಅನಿಸ್ತದೆ ಅಂದ್ರೆ ಅದು ನಮ್ಗೆ ಒಳ್ಳೇದೆ. ಜನಕ್ಕೆ ಏನೋ ಒಂದು ತಲೆಗೆ ಬರ್ತಾ ಇದೆ ಸಿನಿಮಾದಲ್ಲಿ ಏನೋ ಒಂದಿದೆ ಅನ್ನೋದು ಅಂತ. ಬಟ್ ನನ್ನ ಕೇಳಿದ್ರೆ ಸರ್ ಹೇಳ್ದಂಗೆ ಬಕೆಟ್ಗೆ ತುಂಬ್ತಾ ಇದ್ದಾರೆ, ಆಮೇಲೆ ಏನೋ ಬೆಟ್ಟದಿಂದ ತಳ್ತಾ ಇದ್ದಾರೆ. ನಮ್ಮ ಸುದೀರ್ ಅವರು ಹೇಳ್ದಂಗೆ ದಿಸ್ ನೋ ಆಗುತ್ತಿಲ್ಲ ನನ್ಗೆ. ಒಂದು ಹೆಣ್ಣಿನ ಮನಸ್ಥಿತಿ, ಪ್ರೀತಿ ಅಥವಾ ಮದುವೆ ಅಂತ ಬಂದ್ರೆ ಆ ಮನಸ್ಥಿತಿ ಎರಡು ಅವಳ ಹಿಡಿತದಲ್ಲೇ ಇರೋದಿಲ್ಲ. ಅದರಿಂದಾಗಿ ಅವಳು ಏನೇನೆಲ್ಲ ಫೇಸ್ ಮಾಡ್ತಾರೆ. ಸೊ ಅದ್ ಎರಡರಲ್ಲಿ ಅವಳೊಬ್ಳೆ ಮಾತ್ರ ಇರೋದಿಲ್ಲ, ಅವಳ ಫ್ಯಾಮಿಲಿ ಇರುತ್ತೆ, ಅವಳ ಪ್ರೀತಿಸೋ ಹುಡುಗ ಇರ್ತಾನೆ, ಮದುವೆ ಆಗೋ ಹುಡುಗ ಇರ್ತಾನೆ. ಸೊ ಇದೆಲ್ಲದನ್ನ ಅವಳು ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸೋಕ್ ಹೊರಟಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಲೈಫ್ ಟುಡೇ ಅನ್ನೋ ಟೈಟಲ್ ಆ ಪಾತ್ರಕ್ಕೆ ಆಪ್ಟ್ ಆಗಿದೆ. ಅದು ಸಿನಿಮಾ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟೇ. ಥ್ಯಾಂಕ್ ಯು ಲೇಖ ಅವರೇ. ಯುಕ್ತ. ಹಾಯ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದಿದ್ದೀರಾ ಅಂತ. ಏನು ಸಿಚುವೇಶನ್ ತಕ್ಕಂಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಅವ್ರವ್ರ ಒಪಿನಿಯನ್ ಹೇಳಿದರು. ನನ್ನ ಒಪಿನಿಯನ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಲವರ್ಸ್ಗಳದ್ದು ಆಟ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಆ್ಯಂಡ್ ಬರೀ ಹೆಣ್ಮಕ್ಳು ಅಲ್ಲ, ಆ್ಯಕ್ಚುಲಿ ಈವನ್ ಗಂಡ್ಸ್ ಅವ್ರ ಮೇಲಾಗಿ ಅವ್ರು ಕೂಡ ತುಂಬ ಫೇಸ್ ಮಾಡ್ತಿದ್ದಾರೆ. ಈ ಕೊಲೆ ಮಾಡೋದು, ಮರ್ಡರ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಯಾಕೆ, ಏನು, ಅಥವಾ ಇಫ್ ಯು ಸಿ ಇನ್ನೊಂದು ಡೈಮೆನ್ಷನ್ ಅಲ್ಲಿ ಹೆಣ್ಮಕ್ಳು ಕೂಡ ತುಂಬಾ ಫೇಸ್ ಮಾಡ್ತಿದ್ದಾರೆ. ಸೊ ನಮ್ಮ ಸಿನಿಮಾ ದ್ವಾರ ನಾವು ಏನ್ ತೋರ್ಸಕ್ ಪ್ರಯತ್ನ ಪಟ್ಟಿದ್ದಾರೆ ಅದು ನಿಮ್ಗೆ 8ನೇ ಆಗಸ್ಟ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಅಂದ್ರೆ ನನ್ನ ಹಿಂದಿನ ಸಿನಿಮಾ ಇರುವುದೆಲ್ಲ ಬಿಟ್ಟು ನಿಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ಒಂದು ಎಮೋಷನ್ಸ್ ಜೊತೆ, ಅಂದ್ರೆ ಫ್ಯಾಮಿಲಿ. ಇವತ್ತು ನಾವು ಏನೇ ಅಲ್ಟಿಮೇಟ್ ಆಗಿ ನಾವು ಏನ್ ದುಡಿತೀವಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕ್ತಾ ಇದ್ದೀವಿ ನಾವು 4 ಗೋಡೆ ಮಧ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿಂದ ಹೋದ್ರೆ ಕೊನೆಗೆ ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗಿರೋ ಜಾಗದಲ್ಲಿ ನಮ್ಗೆ ನೆಮ್ಮದಿ ಇದೆಯಾ, ಸುಖ ಇದೆಯಾ, ಶಾಂತಿ ಇದೆಯಾ ಅಂದ್ರೆ ಇವು ತುಂಬಾ ಈಸಿಯಾದಂತಹ ಪದಗಳು. ನನಗೆ ಈ ಕತೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕಿರಣ್ ಅವ್ರ ಕತೆ ಬರೆದಿದ್ರು. ಸೊ ನನ್ನನ್ನ ಕರೆದು ಸರ್ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ, ಸೊ ನಾನು ಕತೆ ಓದಿದಾಗ ನನಗೆ ಅಂದ್ರೆ ಯಾವುದೇ ಹೀರೋ ಆಗಲಿ ಸರ್, ಇವತ್ತು ಎಲ್ಲರೂ ಬಿಲ್ಡಪ್ ಇರಬೇಕು, ಮಾಸ್ ಡೈಲಾಗ್ ಇರಬೇಕು, ಮತ್ತೆ ಇನ್ನೇನೋ ಒಂದು
ಎಲಿವೇಶನ್ ಶಾರ್ಟ್ಸ್ ಇರ್ಬೇಕಂತೆಲ್ಲ ಯೋಚನೆ ಮಾಡಿ ಇವತ್ತು ಅವರೇ ನಿರ್ಮಾಪಕರನ್ನ ಹುಡುಕಿ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬಾ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅವ್ರ ಮೇಲೆ ಕತೆ ಬರ್ಕೊಂಡಿರ್ತಾರೆ. ನಾನು ಕತೆ ಓದ್ತಾ ಇದ್ದಾಗ ಆಶ್ಚರ್ಯ ಆಯ್ತು, ಇದೇನು ಗುರಿ ಎಲ್ಲ ಹೀರೋಯಿನ್ ಮೇಲೆ ಟ್ರಾವೆಲ್ ಆಗ್ತಾ ಇದೆಯಲ್ಲ, ನನ್ನ ಎಮೋಷನ್ಸ್ಗೆ ಹತ್ರದಲ್ಲಿ ಇದೆಯಲ್ಲ, ಅಂದ್ರೆ ನಾನು ಹೇಳುವಂತ ಕತೆಗಳಿಗೆ ತುಂಬಾ ಸನಿಹದಲ್ಲಿ ಇದೆಯಲ್ಲ ಅಂತ ಅಂದಾಗ ಸರ್ ಈ ಕತೆನ ನಾನು ಡೈರೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಅವರು ಸಹ ಖುಷಿಯಿಂದ ಈ ಟ್ರಾವೆಲ್ ಶುರುವಾಗಿದ್ದು. ಇದ್ರೊಳಗಡೆ ನೋಡ್ತಾ ಇದೀವಿ ಅಂದ್ರೆ ಲೈಫ್ ಅಂದ್ರೆ ಎಲ್ಲವೂ ಮಿಕ್ಸರ್ ಆಫ್ ಅಂದ್ರೆ ಒಂಥರ ಎಲ್ಲ ಸಮ್ಮಿಶ್ರಣದಲ್ಲೇ ಇರಬೇಕು. ಹಾಸ್ಯ ಇಲ್ಲ ಸುಮಾರು ಅಂದ್ರೆ ನಾವು ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ಈ ಸಿನಿಮಾದಲ್ಲಿ ಎಲ್ಲ ಇದೆ ಗುರು, ಲವ್ ಇದೆ, ಆಕ್ಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಮೋಸ ಇದೆ ಅಂತ ಸರ್ ಹೇಳಿದ್ರು ಚೆನ್ನಾಗಿ. ಇದ್ರಲ್ಲಿ ಹಾಸ್ಯನೂ ಇದೆ ಸರ್, ಅದನ್ನ ಮ್ಯೂಟ್ ಮಾಡಿದ್ದೀವಿ. ಅವ್ರಿದ್ದಾರೆ ಮ್ಯೂಟ್ ಅಂದ್ರೆ ಕಟ್ ಮಾಡಿದ್ದೀವಿ. ಥಿಯೇಟರ್ ಬಂದಾಗ ನಿಮ್ ಜೊತೆ ಅದು ಥಿಯೇಟರ್ ಬಂದಾಗ ಅದು ಎಕ್ಸ್ಟ್ರಾ ಬೋನಸ್ ಸರ್, ಅದು ಬರುವಂತ ಆಡಿಯನ್ಸ್ ಗಳಿಗೆ. ಸೊ ಈ ಎಲ್ಲ ಮಸಾಲೆ ಜೊತೆನಲ್ಲಿ ಒಂದು ನಗುನು ಸಹ ಆಡಿಯನ್ಸ್ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದ್ರಲ್ಲಿ ಅದನ್ನ ನಾವು ತರೋದಕ್ಕೆ ಹೋಗಿಲ್ಲ ಉದ್ದೇಶಪೂರ್ವಕವಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದ್ರೆ ಒಂದು ಒಳ್ಳೆ ಕತೆ ಹೇಳೋದಕ್ಕೆ ನಿರ್ಮಾಪಕರು ಮತ್ತೆ ಕಿರಣ್ ಅವರು ಜೊತೆಯಾಗಿದ್ರು. ಅದ್ರ ಜೊತೆಗೆ ಅದ್ಭುತವಾದಂತಹ ಕಲಾವಿದರುಗಳನ್ನ ನನಗೆ ಕೊಟ್ಟರು. ಸೊ ಸುದೇವರಾಗಿರ್ಬೋದು, ರತರ್ವ ಅವರು, ಜಗಪ್ಪ ಮೇಡಮ್, ನಿಮ್ಮ ಬಗ್ಗೆ ಅಂದ್ರೆ ಇವರು ನೆಕ್ಸ್ಟ್ ನನ್ನ ಇರುವುದೆಲ್ಲ ಹೋಗ್ಬಿಟ್ಟು ಸಿನಿಮಾಗೆ ಮೇಘನರಾಜ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂತು. ನಾನು ಈ ವೇದಿಕೆ ಅವರಿಗೆ ಅಂದ್ರೆ ವೇದಿಕೆ ಎಲ್ಲ ಹಿಂದೆನೆ ಹೇಳಿದ್ದು ಮೇಡಮ್ ಇದರಲ್ಲಿ ಒಂದು ಅವಾರ್ಡ್ ಬರುತ್ತೆ ಅಂತ. ಇದನ್ನು ನಾವು ಹೇಳ್ತಾ ಇದ್ದೀವಿ ನಿಮ್ಗೆ 100% ಇದರಲ್ಲೂ ಬಹುಶಃ ನೀವು ಒಂದು ಸ್ಟೇಟ್ ಅವಾರ್ಡ್ನ ಗೆಲ್ಲುವಂತಹ ಸಾಮರ್ಥ್ಯ ಇರುವಂಥವ್ರು, ಅದ್ಭುತವಾದಂಥ ಕಲಾವಿದೆ. ಸೊ ಯುಕ್ತ ಅವರೇ ಅಂಡ್ ನಮ್ಮ ಮಲಾನಿ ಸರ್ ಇದ್ದಾರೆ. ತುಂಬಾ ಎಲ್ಲ ಒಂದು ಚಂದದ ಟೀಮ್ ಜೊತೆನಲ್ಲಿ ನನ್ನ ಇವತ್ತು ಮಿಸ್ ಆದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು ಸಹ ಈ ಸಿನಿಮಾ ಹೀರೋ, ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ನಾನೇ ಸರ್ ಬನ್ನಿ, ಅಪ್ಪನ ಪಾತ್ರ ಮಾಡಿದ್ದಾರೆ. ಅವ್ರು ಹೇಳಿದ್ರು ಡೈರೆಕ್ಟರ್ ನನ್ನ ಹೆಸರೇ ತೆಗಿತಿಲ್ಲ, ಇಲ್ಲಿಂದ ಯೂಟರ್ನ್ ತಗೊಂಡ್ಬಿಡ್ತೀನಿ ಅಂತ. ಅವರು ಅಲ್ಲಿಂದನೇ ಯೂಟರ್ನ್ ತಗೊಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಎಸ್ ಸರ್, ಪ್ಲೀಸ್. ನಾನಿ ಸರ್, ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ದಯಮಾಡಿ ಕ್ಷಮೆ ಇರಲಿ, ನಾನು ಸ್ವಲ್ಪ ಜಾಸ್ತಿ ಅಂದ್ರೆ ನಾನು ಮಾತಾಡೋದೇ ಕಡಿಮೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ ನಿಮ್ಮ ಈ ಸಂತೋಷ ಅಂದ್ರೆ ಟ್ರೈಲರ್ ನೋಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅನ್ನೋ ಒಂದೇ ಒಂದು ಆತ್ಮವಿಶ್ವಾಸದಿಂದ ಒಂದೆರಡು 4 ಮಾತು ಎಕ್ಸ್ಟ್ರಾ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಸರ್ ಅಂದ್ರೆ ಒಂದು ಕುಟುಂಬ ಅಂದ್ರೆ ಅಥವಾ ಒಂದು ಸಮಾಜ ಅಂತ ಅಂದ್ರೆ ಮೆನ್ ಎಲ್ಲಾರು ಜೊತೆಲಿ ಇರ್ಲೇಬೇಕು ಸರ್. ಅಂದ್ರೆ ಕಥೆಗಳ ಒಳಗಡೆ ನಾವಿವಾಗ ಒಂದು ಕುಟುಂಬದ ಸಮೇತ ನಾವು ಸಿನಿಮಾಗಳು ಬರ್ತೀವಿ ಸರ್. ಯಾರು ನಾವು ಬರೀ ಯೂಸ್ ನಾವು ಅಂದ್ರೆ ಆತರ ವರ್ಗ ಸಿನಿಮಾಗಳು ಬೇರೆ, ನಾವು ಒಂದು ಕುಟುಂಬದ ಜೊತೆ ಸಿನಿಮಾ ಬರ್ತಾ ಇದ್ದೀವಿ ಅಂತ ಅಂದಾಗ ಸೊ ಹೆಣ್ಮಕ್ಳು ಫೀಲಿಂಗ್ಸ್ ಇರ್ತವೆ ಅಲ್ಲಿ. ಅದಕ್ಕೆ ನಾವು ಕಥೆ ಮುಖಾಂತರವಾಗಿ ಆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿರೋಂಥ ಸರ್. ಈಗ ಹೇಳ್ತಾ ಸಬ್ಜೆಕ್ಟ್ ಅಲ್ಲಿ ಹೆಣ್ಮಕ್ಳು ಅಂದ್ರೆ ಏನೋ ಒಂದಷ್ಟು ಗ್ರೂಪ್ ವರ್ಕ್ಸ್ಗಳು ಮತ್ತೆ ಸಮಸ್ಯೆಗಳಿದ್ದಾವೆ, ಅದ್ರ ಮೇಲೆ ಟ್ರ್ಯಾಕ್ ಹೋಗೋದ್ರಿಂದ ಅದು ಪರಿಹಾರ ಇದೆ ಅಂತನಾ ಅಥವಾ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ ಸರ್? 100% ಅಲ್ಟಿಮೇಟ್ಲಿ ನಾನು ಅವಾಗಲೇ ಹೇಳದ್ನಲ್ಲ ಸರ್, ಅಂದ್ರೆ ನಮ್ಮ ಬದುಕಿನ ಜೊತೆನಲ್ಲಿ ನಾವು ಯಾರ ಹತ್ರ ಆದ್ರೂ ನೋವು ಹೇಳ್ಕೊಬೇಕು ಅಂದ್ರೆ ಒಂದು ಭುಜ ಬೇಕು ಸರ್. ನಾವ್ ಏನೇ ಇದ್ರು ಆ ಭುಜನೇ ನಾವು ನಮ್ಮ ಸಂಗಾತಿಗಳು ಅಂತ ನಾವು ಹಿರಿಯರ ಹಿಂದೆಯಿಂದನೇ ಅದೊಂದು ಕಾನ್ಸೆಪ್ಟ್ ನ ಮಾಡಿಬಿಟ್ಟಿದ್ದಾರೆ. ಸೊ ಅದ್ರ ಜೊತೆನಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಬಿಸ್ನೆಸ್ ಆಗಿದೆ, ಸಂಬಂಧಗಳು ಬಿಸ್ನೆಸ್ ಮೇಲೆ ನಡೀತಾ ಇದೆ. ಸೊ ಎಮೋಷನ್ಸ್ಗೆ ರೆಸ್ಪೆಕ್ಟ್ ಇಲ್ಲ, ಭಾವನೆಗಳಿಗೆ ಅಲ್ಲಿ ಸ್ಪೇಸೇ ಇಲ್ಲ ಸರ್. ಎಲ್ಲವೂ ನಾನೇನ್ ಸಂಪಾದನೆ ಮಾಡ್ತಾ ಇದ್ದೀನಿ, ನೀನೇನ್ ಸಂಪಾದನೆ ಮಾಡ್ತಾ ಇದ್ದೀನಿ, ನಿನಗಿಂತ ನಾನೇನ್ ಕಡಿಮೆ, ನನಗಿಂತ ನೀನೇನ್ ಹೆಚ್ಚು ಅನ್ನೋ ಒಂದು ಆ ಕಾನ್ಫ್ಲಿಕ್ಟ್ ಸಂಘರ್ಷದಲ್ಲಿ ಇವತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಅಂದ್ರೆ ಪ್ರೀತಿ ಅನ್ನೋ ಒಂದು ವಿಷಯ ಮಾರ್ಕೆಟ್ ಅಲ್ಲಿ ಈ ತರ ಇವತ್ತು ದಿನನಿತ್ಯ ನಾವೇನ್ ಪೇಪರ್ಗಳಲ್ಲಿ ಇಲ್ಲೆಲ್ಲ ಸೀಮೆಣ್ಣೆ ಹಾಕ್ಸುಟ್ರಂತೆ ಇದೆಲ್ಲ ಏನ್ ನೋಡ್ತಾ ಇದ್ದೀವಿ ಆ ತರ ತುಂಬಾ ಆಗ್ತಾ ಇದೆ. ಬಟ್ ನಮ್ಮ ಕಥೆಯ ಮುಖಾಂತರವಾಗಿ ಸೊ ಬದುಕು ಅಂದ್ರೆ ಒಂದು ಬ್ಯೂಟಿಫುಲ್ ಸರ್. ಈ ಟೈಟಲ್ ಅಲ್ಲೇ ಇದೆ, ಲೈಫ್ ಅನ್ನೋದು ಕಲರ್ಫುಲ್ ಆಗಿದೆ. ಲೈಫ್ ಅನ್ನೋದು ಅಲ್ಲಿ ರೋಸ್ ಪೆಟಲ್ಸ್ ಇದೆ. ಆದ್ರೆ ಟುಡೇ ಇವತ್ತು ನಾವು ಅದನ್ನ ಸಂಘರ್ಷ, ಅದರಲ್ಲಿ ಘರ್ಷಣೆ ಇದೆ. ಅದು ರೆಡ್ ಕಲರ್ ರೆಡ್ ಶೇಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಆ ಸಂಘರ್ಷ ಲೈಫ್ ಮತ್ತೆ ಟುಡೇ ಅವೆರಡನ್ನು ಬ್ಲೆಂಡ್ ಮಾಡಿದೆ ಸರ್. ಹೀರೋ ಸಾಮಾನ್ಯವಾಗಿ ಸರ್ ನಾನು ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಇದ್ದಾಗ ಆ ಪ್ಯಾಟರ್ನ್ ಆಫ್ ಸಿನಿಮಾ ಬರ್ತಾ ಇತ್ತು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು 2-3 years ಇಂದ ನೋಡಿದ್ರೆ ಹೀರೋ, ಫೈಟು, ಸಾಂಗು, ಅದೇ ರೂಟೀನ್ ಲವ್ ಸ್ಟೋರಿ. ಸೊ ನಾನು ಇಲ್ಲಿ ಒಂದು ಸುಮ್ಮನೆ ಮೂವಿ ಮಾಡಕ್ ಬರೋಣ ಅಥವಾ ಸಕ್ಸಸ್ಫುಲ್ ಮೂವಿ ಮಾಡಕ್ ಬರೋಣ ಅಂತ ಯೋಚನೆ ಮಾಡಿದಾಗ ಸಕ್ಸಸ್ಫುಲ್ ಪ್ಯಾಟರ್ನ್ ನನಗೆ ಇದೆ ಕಾಣಿಸಿದೆ ಸರ್. ಬೇರೆ ಇಂಡಸ್ಟ್ರಿ ಅವರು ಮಲಯಾಳಂ, ತೆಲುಗು, ತಮಿಳ್ ಅವ್ರು ಯಾರು ಹೀರೋಯಿಸಮ್ ತುಂಬಾ ಒತ್ತು ಕೊಡಲ್ಲ.
ಒಳ್ಳೆ ಕಂಟೆಂಟ್ ಮೇಲೆ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ಈ ಮೊಗ್ಗಿನ ಮನಸ್ಸೆಲ್ಲ ಬಂತಲ್ಲ ಆ ಪ್ಯಾಟರ್ನ್ ಅಲ್ಲಿ ಈ ಸಿನಿಮಾನ ಮಾಡಿದ್ದೆ ಸರ್. ಹಂಗಂತ ಇಲ್ಲಿ ಯಾರು ಒಬ್ರು ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ಲರ ಪಾತ್ರ ಅಷ್ಟೇ ಈಕ್ವಲ್ ಆಗಿದೆ.